ಎಲ್ಲ ಪೂಜ್ಯ ಪಾದರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಪರಚಿಂತೆ ಅಂದ್ರೇನು? ಬ್ಯಾರೆ ಚಿಂತೆ, ಯಾವುದು ನಿರುಪಯುಕ್ತವೋ ಅನವಶ್ಯವೋ ಅಂಥ ಚಿಂತೆ ಯಾಕೆ ಮನುಷ್ಯನೇ? ಇವೆಲ್ಲ ಇರೋದೆ ಜಗತ್ತಿನಾಗ. ಜಗತ್ತಿನಾಗ ಎರಡೂ ಇರೋದೆ. ಈಗ ನೀವು ಮೊದಲು ಒಂದು 50 ವರ್ಷ ಎಷ್ಟು ಮಸ್ತಾಗಿ ಹಿಕ್ಕೋತಿದ್ರಲ್ಲ, ಎಷ್ಟು ಚಂದಿತ್ತು. ಏನು ಕೂದಲುಗಳು, ಅದನ್ನು ನೋಡಿದ್ರೆ ಅಷ್ಟು ಆನಂದ ಆಗ್ತಿತ್ತು. ತಲೆಗೆ ಅಷ್ಟು ಸಹಿತ ಮಹತ್ವ ಇರಲಿಲ್ಲ, ಕೂದಲಕ್ಕೆ ಅಷ್ಟು ಮಹತ್ವ ಇತ್ತು. ಏನು ಹೆಕ್ಕಿದ್ದೇ ಹೆಕ್ಕಿದ್ದು, ಹಚ್ಚಿದ್ದೇ ಹಚ್ಚಿದ್ದು, ನೋಡಿದ್ದೇ ನೋಡಿದ್ದು, ಆನಂದ ಪಟ್ಟಿದ್ದು. ಆದರೆ ಏನು ಮಾಡೋದು? 50ರ ನಂತರ ಇಳ್ಯಾಕೆ ಶುರುವಾಯ್ತು. ಒಂದೊಂದು ಕಡಿಮೆ ಅದು, ಹಿಕ್ಕೊಳ್ಳಕ್ಕೆ ಜಾಗನೇ ಇಲ್ಲ. ಏನು ಯಾಕೆ ಹಂಗಾಯ್ತು? ತಲೆ ಒಂದು ಅದ ಅಂತ ಮರೆಸಬಾರದಂತ ಆಯ್ತು ಅಷ್ಟೇ. ಎಲ್ಲ ಇರೋದೇ ಇವಾಗ ಇದರ ಸುಖ ಪಡೋದು, ಇಲ್ಲದರ ಸುಖ ಪಡೋದು. ಇದು ಭಕ್ತನ ಲಕ್ಷಣ. ಇದು ಚಿಂತೆ ಹೋಯ್ತಂತ ಚಿಂತೆ ಮಾಡೋದಿಲ್ಲ. ಅದು ಯಾಕೆ? ಅದು ಬೇಕು, ಇದು ಬೇಕು. ಮನುಷ್ಯ ಮುಪ್ಪಾಗಬಾರದೇನು? ಏನೇನು ಆಗಬಾರದೇನು? ಬಂದವರೆಲ್ಲ ಮೂರ್ತಿ ನಿಂತು ಬಿಟ್ರೆ ಜಗತ್ ಹೆಂಗಾಗ್ತದೆ? ಸುಮ್ಮನೆ ವಿಚಾರ ಮಾಡಿ. ನೀವು ಹೋಗೋದ್ರಾಗ ಮನ್ಯಾಗ ಹುಡುಗರು ನಿಮ್ಮವರು ಎಲ್ಲರೂ ಹಿಂಗ ಸುಮ್ಮನೆ ನಿಂತು ಅಡಿಗಾಡಂಗಿಲ್ಲ. ಹಿಂಗ ಆದ್ರೆ ಮನೆ ಹೆಂಗಾಗ್ತದೆ? ಮನ್ಯಾಗ ಎಲ್ಲ ಇರೋದೇ ಕೂಡೋದು, ನಿಲ್ಲೋದು, ಬೀಳೋದು, ಏಳೋದು, ಬೈಯೋದು ಎಲ್ಲ ಇರೋದು. ಸ್ವಲ್ಪ ಮಜಾ ಇದ್ದರೆ ಪ್ರಪಂಚ ಅಂತ ಕರೀತಾರೆ. ಬರೇ ಉಪ್ಪಿನಿಂದ ಅಡಿಗೆ ಮಾಡಕ್ಕಾಗತ್ತೆ? ಬರೇ ಸಕ್ಕರೆಯಿಂದ ಅಡಿಗೆ ಮಾಡಕ್ಕಾಗ್ತದೆ? ಎಲ್ಲ ಮಿಶ್ರ. ಜೀವನವೇ ಒಂಥರ ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ಪೇನ್ ಅಂಡ್ ಪ್ಲೇಜರ್. ಅಲ್ಲೇ ಎಷ್ಟು ಮಸ್ತದ ಜೀವನ. ಇದನ್ನು ಯಥಾವತ್ತಾಗಿ ಸ್ವೀಕಾರ ಮಾಡುವವ ಭಕ್ತ. ಆದ್ದರಿಂದ ನಿಶ್ಚಿಂತ, ಬಹಳ ತಲೆ ಕೆಡಿಸಿಕೊಳ್ಳುವುದಿಲ್ಲ ಯಾವುದು. ಅದರ ಅರ್ಥ ಏನೂ ಮಾಡುವುದಿಲ್ಲ ಅಂತಲ್ಲ. ಎರಡನೇ ಕಣ್ಣೀರ ದುಃಖದ್ದು, ಎರಡನೇ ಕಣ್ಣೀರ ಸುಖದ್ದು ಅಷ್ಟೆ. ಸಮ ಅದು ಜೀವನ. ಆ ರೀತಿ ತೆಗೆದುಕೊಳ್ಳುವ ಮನೋಭಾವನ ಭಕ್ತನಿಗದ. ಎಷ್ಟು ನಿಶ್ಚಿಂತವಾಗಿದೆ, ಎಷ್ಟು ನಿಶ್ಚಿಂತವಾಗಿ. ಒಂದು ಪಕ್ಷಿತ್ತು, ಒಂದು ಪಕ್ಷಿ. ಅದು ಗೂಡ ಹೀಗೆ ಕಟ್ಕೋತಿತ್ತು. ಒಂದು ದೊಡ್ಡ ವೃಕ್ಷದ ಮೇಲೆ ಒಂದು ಗೂಡು ಕಟ್ತಿತ್ತು. ಅದು ಸಣ್ಣದಿಷ್ಟೇ. ಹೋಗ್ತಿತ್ತು ದೂರ, ಒಂದು ಎಳೆ ತರ್ತಿತ್ತು, ಅಲ್ಲಿ ಜೋಡಿಸ್ತಿತ್ತು. ಅದನ್ನೆಲ್ಲ ಜೋಡಿಸಿ ಇನ್ನೇನು ಕೊನೆ ಎಳೆ ತಂದು ಜೋಡಿಸಬೇಕಂತ ಹಾರಿ ಹೋಗಿತ್ತು. ಅಷ್ಟ್ರಾಗ ಅಲಗಾಡ್ತು, ಗಾಳಿ ಬಿಡ್ತು. ಏನು ಕಟ್ಟಿತ್ತೋ ಎಲ್ಲ ಚದರಿ ಕೆಳಗೆ ಬಿತ್ತು. ಸಣ್ಣ ಪಕ್ಷಿ ಪಾಪ. ಅದು ಕೊನೆಯದು ಎಳೆ ತಂತು ನೋಡ್ತು, ಎಲ್ಲ ಹೋಗಿತ್ತು. ಎಂಥ ಕನಸಿತ್ತು! ಇನ್ನೇನಿದು ಕೊನೆ ಎಳೆ, ಇದನ್ನೊಂದು ಹಾಕದೆ ಆಯ್ತು. ಒಂದೇ ಹಕ್ಕಿ, ಯಾರ ಸಹಾಯ ತಗೊಳ್ಳಿಲ್ಲ, ಕಾಂಟ್ರಾಕ್ಟರ್ ಕಡೆಯಿಂದ ಕಟ್ಟಿಸ್ಲಿಲ್ಲ, ಸ್ವಂತ. ಇನ್ನುವರೆಗೆ ಯಾವ ಪಕ್ಷಿಯೂ ಕಾಂಟ್ರಾಕ್ಟ್ ಕೊಟ್ಟಿಲ್ಲ, ಎಂಜಿನಿಯರ್ನ ಹಿಡಿದಿಲ್ಲ, ಪ್ಲಾನ್ ಮಾಡಿಲ್ಲ, ಆದ್ರೆ ಮನೆ ಕಟ್ಟೋದು ಬಿಟ್ಟಿಲ್ಲ. ಎಂಥ ಅದ್ಭುತ ಅದ! ಹಾಗ ನಿಸರ್ಗ ತನ್ನ ಮನೆ ತಾನೇ ಕಟ್ಟಬೇಕು ಅಂದ್ರೆ ತನ್ನ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಆಗ್ತದಂತ. ಅವು ನಮ್ಮ ಮನೆ ಯಾರ್ದರೆ ಇರಬೇಕು, ಅವರು ಕೊಟ್ಟಿರಬೇಕು. ಅಷ್ಟೇ ವ್ಯತ್ಯಾಸ. ಅದು ಬಂತು, ನೋಡ್ತು, ಎಲ್ಲ ಬಿದ್ದು ಹೋಗಿತ್ತು. ಇಷ್ಟು ಕೆಡಕನಿಸ್ತದಕ್ಕೆ ಒಂದು ಕ್ಷಣ ಅದನ್ನ ತಂದಿತ್ತಲ್ಲ, ಅದನ್ನ ಅಲ್ಲೇ ಇಟ್ಟು ಒಂದು ಕ್ಷಣ ನೋವ ಮಾಡ್ಕೋತು. ಏನ್ ಮಾಡೋದು? ಒಂದು ಕ್ಷಣ ಕೂತಿತ್ತು. ಮರುಕ್ಷಣ ಅದೇನು ತಂದಿತ್ತಲ್ಲ ಮತ್ತೆ ಹೆಣಕ್ ಶುರು ಮಾಡ್ತು.
ಹೆಣಿತು 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 ಹೆಣಿತು. ಎರಡನೇ ಸಲ ಇನ್ನೇನು ಕೊನೆ 4 ಮಾಡಬೇಕಾಗಿತ್ತು, ಅಷ್ಟರಲ್ಲೇ ಮತ್ತೆ ಗಾಳಿ ಬಿಡ್ತು, ಚದರಿ ಬಿಡ್ತು. ಅವಾಗ ಪಕ್ಷಿ ಬಂದು ಸುಮ್ಮನೆ ಕೂತಿತ್ತು, ಖಿನ್ನಾಗಿತ್ತು. ಅವಾಗ ಗಿಡ ಕೇಳಿತು, ಎಲ್ಲೋ ಎಷ್ಟು ಕಟ್ಟಿದ್ರೇನೆಲ್ಲ ಬಿದ್ದು ಹೋಗ್ತದೆ, ಎಂಥ ಜೀವನಪ್ಪ ನಿಂದು, ನನಗೂ ಬಹಳ ಚಿಂತೆ ಆಗ್ತದೆ ನಿನ್ನ ಸಲುವಾಗಿ ಅಂತ. ಅವಾಗ ಹಕ್ಕಿ ಹೇಳ್ತು, ನೀ ಯಾಕೆ ಚಿಂತೆ ಮಾಡ್ತಿ, ನಾನು 2 ನಿಮಿಷ ಚಿಂತೆ ಮಾಡ್ತೇನೆ. ಯಾಕೆ, ಗುಡಿ ಇದು ಬಿದ್ರೇನಾಯಿತು, ಗೂಡು ಬಿದ್ರೇನಾಯಿತು, ಗೂಡು ಕಟ್ಟೋ ಕಲಾ ನನ್ನೊಳಗದ, ಅದೇನು ಬಿದ್ದದೇನು ಅಂತ. ಬೀಳದೆ ಕಟ್ಟಿದ್ದೆಲ್ಲ ಬೀಳ್ತಾವ, ನಮ್ಮ ಬೀಳ್ತಾವ. 2 ಸಲ ಬಿದ್ದದ, 3ನೇ ಸಲ ಕಟ್ಟೆ ತೀರ್ತೀನಿ ಅಂತು. ಯಾವುದು ಇಷ್ಟ ಪಕ್ಷಿ, ಮನುಷ್ಯ ಅಲ್ಲ, ಇಷ್ಟ ಪಕ್ಷಿ. ನಮ್ಮದು ಹಂಗಾಗಿದ್ರೆ ಕಟ್ಟುದ್ರಾಗ ಮನೆ ಬಿತ್ತು, ಭೂಕಂಪ ಆಗಿ ಅಂದ್ರೆ 1 ಸಲ ಕಟ್ತೇವೆ, 2ನೇ ಸಲ ಕಟ್ಟುದ್ರಾಗ ಬಿತ್ತು ಅಂದ್ರೆ ಮುಗಿದ ಹೋಯ್ತು, ಸಾಕಪ್ಪ ಇನ್ನು ಮುಗಿದ. ಅದೇ ಚಿಂತೆಯೊಳಗ. ಆದರೆ ಪಕ್ಷಿ ಹಂಗಲ್ಲ, ಅದು ಹೇಳ್ತದೆ, ನಿಸರ್ಗ ನನಗೆ ಗೂಡು ಕಟ್ಟೋ ಶಕ್ತಿ ಕೊಟ್ಟದೆ, ಕಲಾ ಕೊಟ್ಟದೆ, ಅದು ಇರೋ ತಕ why should I worry about the destruction of the nest? ಯಾಕೆ, ಬೀಳಿ ಬಿಡು ಅಂತ. ಬೀಳ್ತದೆ, ಒಂದಿಷ್ಟು ದುಃಖ ಪಡೋದು, ಒಂದು ಕ್ಷಣ, ಮರುಕ್ಷಣ ಮತ್ತೆ ಜೀವನ. ಹೆಂಗದೆ ಹೆಂಗದೆ. ಹಾಗೆ ಭಕ್ತ ಎರಡನ್ನ ಸ್ವೀಕರಿಸ್ತಾನೆ, ಒಂದಿಷ್ಟು ಸುಖದ ಕ್ಷಣ, ಒಂದಿಷ್ಟು ದುಃಖದ ಕ್ಷಣ. ಇಂಥ ಕಾರ್ಯಗಳು, ಒಂದಿಷ್ಟು ವಿರೋಧಿ ಕಾರ್ಯಗಳು ಇರೋದ ಜಗತ್ತಿನಾಗ. ಯಾವ ಗ್ಲಾಸ್ ಒಡೆದಿಲ್ಲ, ಯಾವ ಮಡಿಕೆ ಒಡೆದಿಲ್ಲ, ಯಾವ ಮನೆ ಬಿದ್ದಿಲ್ಲ ಹೇಳಿ, ಯಾವ ಮನುಷ್ಯ ಹೋಗಿಲ್ಲ. ಎಲ್ಲರೂ ರಾಮ ಹೋಗ್ಯಾರ, ಕೃಷ್ಣ ಹೋಗ್ಯಾರ, ಬುದ್ಧ ಹೋಗ್ಯಾರ, ಮಹಾವೀರ ಹೋಗ್ಯಾರ, ನಾವಿರ್ತೇವಿ. ಬಂದವರೆಲ್ಲ ಹೋಗ್ತಾರೆ, ದೇವರು ಬಂದ್ರೇನು ಮತ್ತಾರೇ ಬಂದ್ರೇನು ಎಲ್ಲರೂ ಹೋಗ್ತಾರೆ. ಜಗತ್ತಂದ್ರೆ ಹೋಗೋದು ಬರೋದು. ಇದನ್ನ ಸ್ವೀಕಾರ ಮಾಡಿದವನೇ ಭಕ್ತ. ಆದ್ದರಿಂದ ನಿಶ್ಚಿಂತ, ನಿಶ್ಚಿಂತ ಬಹಳ ಮಹತ್ವದ. ಯಾಕೆ ಚಿಂತೆ ಮಾಡಿ, ಎಷ್ಟು ನಿಶ್ಚಿಂತ. ನ ಶೋಚತೆ, ಆತ ಎಂದೂ ಶೋಕ ಮಾಡೋದಿಲ್ಲ, ಎಂದೂ ಶೋಕ ಮಾಡೋದಿಲ್ಲ. ಶೋಕ ಅಂದ್ರೆ ಜೀವನವನ್ನೆಲ್ಲ ಶೋಕದಿಂದ ತುಂಬೋದಿಲ್ಲ, ಸುಮ್ಮನೆ ಒಂದಿಷ್ಟು ಕ್ಷಣಗಳು ಶೋಕ. ಮತ್ತು ಹಾಗೆ ಇರೋದೇ ಜಗತ್ತ. ಹಾಗೆ ಎಲ್ಲ ಹೋಗ್ತಾನೆ ಇರ್ತದೆ. 4 ದಿವಸ ಚಿಂತೆ ಆಗ್ತದೆ, ಆ ಬಳಿಕ ಕಡಿಮೆ ಹಾಕೋತ ಕಡಿಮೆ ಹಾಕೋತ ಕಡಿಮೆ ಹಾಕೋತ. ಈ ಕಾಲ ಅನ್ನೋದು ಒಂದು ಔಷಧ ಇದ್ದಂಗಿದೆ, ಔಷಧ ಇದ್ದಂಗೆ. ಕಳ್ಕೊಂಡಿದ್ದ 4 ಕ್ಷಣ ಅನಿಸ್ತದೆ, ಮುಂದೆ ಸಾವಕಾಶ 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 ಹೊಸ ಜಗತ್ತಿಗೆ ಅಂಟಿಕೋತೇವೆ, ಹೊಂದ್ಕೋತೇವಿ, ಸಂತೋಷ ಪಡ್ತೇವಿ, ಆಗ್ತದೆ. ಎಲ್ಲವೂ ಇಷ್ಟ ಒಂದೇ ಇರಬೇಕು ಅಂತ ನಾವು ಭಾವಿಸಬಾರದು. ಎರಡೂ ಇರೋದೇ, ಅವು ಎರಡೂ ದೇವರ ಕಾರ್ಯಗಳೇ. ನಾವೀಗ ಬೈಯೋದೆಲ್ಲೇನು, ಕೆಟ್ಟ ಬೈಗಳ ಬೈತೇವೆ. ಯಾಕೆ, ಏನ್ ದೇವರು ಅಂತ. ದಿನಾಲು ಪೂಜೆ ಮಾಡ್ತೀವಿ, 50 ವರ್ಷ ಮಾಡೇವಿ. ನಮ್ಮ ಮುತ್ಯ ಸತ್ತ, ನಮ್ಮ ಅಜ್ಜ ಸತ್ತ, ಮತ್ತೇನ್ ಮಾಡೋದು ಅಂದ್ರೆ ಇವ 50 ವರ್ಷ ಪೂಜೆ ಮಾಡ್ಯಾನಂತ ಅವ 80, 90, 100 ಹಂಗ ಇರ್ಬೇಕು. ಇದೇನು ಸಾಧ್ಯದ? ನೀ 1000 ವರ್ಷ ಪೂಜೆ ಮಾಡು, ಅವ ಹೋಗವನೇ. ಏನಾಗೋದಾಗೋದೆ. ಜಗತ್ತಂದ್ರೆ ಇಷ್ಟ. ಬೇಕಾದಷ್ಟು ನೀವು ಜಗತ್ತಿನಲ್ಲಿ ಕೆಲಸ ಮಾಡಿ, ಏನು ಕೆಲಸ ಮಾಡಿದರೂ 4 ಜನ ಹೊಗಳ್ತಾರೆ, 4 ಜನ ಬೈತಾರೆ. ಎಲ್ಲ ಇರೋದೆ. ಹೌದಲ್ಲ ಹೇಳಿ? ಎಲ್ಲರೇ ಜಗತ್ತಿನಲ್ಲಿ ಆಟ ಆಡ್ಯಾರ, ಹಿಂಗ ಯಾವ ಆಟದಾಗ ಸೋಲೇ ಇಲ್ಲ. ಎಲ್ಲಾದ್ರೂ ಅದ
ಸೋಲೆ ಇಲ್ಲದಿದ್ರೆ ಆಟ ಅಲ್ಲ. ತಾವು ವಿಚಾರ ಮಾಡಿಬೇಕಾರೆ ಸೋಲು ಇಲ್ಲ ಅಂತ ಆಟ ಯಾರು ಆಡೋದೇ ಇಲ್ಲ. ಮತ್ತೆ ಯಾಕೆ ಆಡಬೇಕು ಅಂತಾರೆ. ಎಲ್ಲರೂ ಗೆಲ್ಲೋದಾದ್ರೆ ಆಟ ಆಡೋದ್ರಾಗ ಅರ್ಥ ಏನದ? ಆಟ ಅಂದ್ರೆ ಒಂದು ಪಕ್ಷ ಸೋಲ್ತದೆ, ಒಂದು ಪಕ್ಷ ಗೆಲ್ತದೆ, ಅದರಾಗ ಮಜಾ ಇರ್ತದೆ. ಸೋತಾವಂತಾನ ಇನ್ನೊಮ್ಮೆ ನೋಡ್ತೀನಿ ಅಂತಾನ, ಗೆದ್ದವಂತಾನ ಹೆಂಗ್ ಸೋಲಿಸದೆ ಅಂತಾನ. ಅದ ಮಜಾ ಇರೋದು. ಗೆಲ್ಲೋದಲ್ಲ, ಸೋಲೋದಲ್ಲ, ಅದರಾಗ ಮಜಾ ಇರೋದು. ಹಾಗೆ ಜಗತ್ತಿನ ಕೃತಿಗಳನ್ನ ನಾವು ಸ್ವೀಕಾರ ಮಾಡೋದು, ಘಟನೆಗಳನ್ನ ಎರಡನ್ನ ಸ್ವೀಕಾರ ಮಾಡೋದು ಬೇಕು. ಎರಡೂ ಚಂದಾಗಿರಬೇಕು, ಎರಡೂ ಬೇಕು. ಮತ್ತು ಅದರ ಅರ್ಥ ದೇವರೇ ನನ್ನ ತಲೆ ನೂಸಂಗ ಮಾಡುವಂತ ಬೇಡ್ಕೊಳ್ಳೋದಲ್ಲ, ಅಥವಾ ನಮ್ಮ ಮನ್ಯಾಗ ಏನು ಇರದಂಗ ಮಾಡುವಂತ ಬೇಡ್ಕೊಳ್ಳೋದಲ್ಲ. ಪ್ರಸಂಗ ಬಂತು ಅಂದ್ರೆ ಮನಸ್ಸು ಅದನ್ನು ಸ್ವೀಕಾರ ಮಾಡೋದಕ್ಕೆ ಸಿದ್ಧವಾಗಿರಬೇಕು. ಹಂಗೆ ಜಗತ್ತೇನಾದರೂ ಅಂದುಕೊಳ್ಳಿ. ಒಬ್ಬ ಪಾಶ್ಚಿಮಾತ್ಯ ಮನಃಶಾಸ್ತ್ರಜ್ಞ ಹೇಳ್ತಾನೆ, ಇಫ್ ಯು ಆರ್ ಸ್ಟ್ಯಾಂಡಿಂಗ್ ಅಪ್ ರೈಟ್, ಇಫ್ ಯು ಆರ್ ಸ್ಟ್ಯಾಂಡಿಂಗ್ ಅಪ್ ರೈಟ್, ಡೋಂಟ್ ವರಿ ಇಫ್ ಯುವರ್ ಶಾಡೋ ಈಸ್ ಕ್ರಿಕೆಡ್. ಯಾಕೆ ಚಿಂತೆ ಮಾಡ್ತಿ? ನೀನು ಸರಳಾಗಿ ನಿಂತಿದ್ರೆ ನಿನ್ನ ನೆರಳು ವಕ್ರಾದ್ರೆ ನೀ ಯಾಕೆ ಚಿಂತೆ ಮಾಡ್ತೀಯ? ಎಷ್ಟು ಉದಾಹರಣೆ, ಎಷ್ಟು ಚೆನ್ನಾಗಿಲ್ಲ. ನೀನು ಸರಳ ನಿಲ್ಲಪ್ಪ, ನೀನು ಚೆನ್ನಾಗಿ ಇರು. ನಿನಗದು ಸರಳ ನಿಂತಿದಿ ಅಂತ ಖಾತ್ರಿ ಇತ್ತು ಅಂದ್ರೆ ನಿನ್ನ ನೆರಳು ಹೆಂಗೆ ಹಾಕಿರೋಲ್ದ್ಯಾಕ? ಅದು ವಕ್ರ ಹಾಕಿರೋಲ್ದ್ಯಾಕೆ, ಉದ್ದ ಹಾಕಿರೋಲ್ದ್ಯಾಕೆ, ಗಿಡ್ಡ ಹಾಕಿರೋಲ್ದ್ಯಾಕೆ? ನೀ ಯಾಕೆ ಚಿಂತೆ ಮಾಡ್ತೀಯ? ಅದು ನಿನ್ನ ನೆರಳ. ಹಂಗೆ ಜನರು ನಿನ್ನ ಬಗ್ಗೆ ಇಟ್ಟುಕೊಂಡ ಭಾವನೆಗಳು ನಿನ್ನ ನೆರಳ. ಅವು ಹಿಂಗೂ ಇರ್ತಾವ, ಹಿಂಗೂ ಇರ್ತಾವ. ಅವುಗಳ ಬಗ್ಗೆ ನೀ ಯಾಕ? ನೀನು ಚೆನ್ನಾಗಿ ನಿಲ್ಲು. ಸ್ಟ್ಯಾಂಡ್ ಅಪ್ ರೈಟ್. ಸುಮ್ಮನೆ ನಿಲ್ಲು. ನೀನು ಸ್ಥಿರವಾಗಿ ನಿಲ್ಲು. ಅದು ಏನಾದರೂ ಆಗಿರು. ಬಹಳ ಮಹತ್ವ ಕೊಡಬಾರ್ದು. ನಾವು ಚೆನ್ನಾಗಿ ಅದೇವತ್ತು ನಮಗೆ ಅನಿಸ್ತು ಅಂದ್ರೆ, ಖಾತ್ರಿ ಇತ್ತು ಅಂದ್ರೆ, ಯಾಕೆ ವಿಚಾರ ಅವರು ಅಂತಾರೆ. ಈಗ ನಾನು ಕೂತೇನೆ, ಎಲ್ಲರೂ ಸುಮ್ಮನೆ ಇರ್ತಾರೇನು? ನೀವು ಕುಂತೀರಿ. ಈಗ 4 ಮಂದಿ ಬೈಯವರು ಇರೋದಿಲ್ಲೇನು? ಇದ್ದೇ ಇರ್ತಾರೆ. ಅದನ್ನೆಲ್ಲ ತನಿಖೆ ಮಾಡ್ಕೊಂತ ಹೋದ್ರೆ ತಲೆ ಹೆಂಗೆ ಉಳಿಬೇಕು? ನಡೆಯೋದೇನು ಜೀವನ? ಯಾರು ಎಲ್ಲರಿಗೂ ಎಲ್ಲವೂ ಸೇರೋದಿಲ್ಲ. ಕೆಲವರಿಗೆ ಹುಳಿ ಸೇರ್ತದೆ, ಕೆಲವರಿಗೆ ಕಹಿ ಸೇರ್ತದೆ, ಕೆಲವರಿಗೆ ಉಪ್ಪು ಸೇರ್ತದೆ, ಕೆಲವರಿಗೆ ಏನೇನೋ ಸೇರ್ತದೆ. ಗೊತ್ತಾಗ್ತದಲ್ಲ, ಏನೇನೋ ಸೇರ್ತದೆ. ಅವರವರ ಬಯಕೆಗಳು, ಅವರವರ ಒಲವುಗಳು, ಅವರವರ ನಿಲುವುಗಳು ಎಲ್ಲರಿಗೂ ಎಲ್ಲ ಸೇರೋದೇ ಇಲ್ಲದ ಬಳಿಕ ನಮ್ಮನ್ನ ಎಲ್ಲರೂ ಸೇರ್ಲಿ ಅಂದ್ರೆ ಹೆಂಗಾಗ್ತದೆ ಹೇಳಿ? ಅದು ಆಗೋದಿಲ್ಲ. ದೇವರಿಗೆ ಎಲ್ಲರೂ ಸೇರೋದಿಲ್ಲ ಆದ ಬಳಿಕ ಮನುಷ್ಯಾಗೆ ಎಲ್ಲಿ ಸಾಧ್ಯ? ಸೂರ್ಯಗೆ ಯಾರೂ ಸೇರೋದಿಲ್ಲ. ಭಾಳ ಜನ ಏನ್ ಕೆಟ್ಟ ಉರಿತಾನ ಸೂರ್ಯ ಅಂತ ಒಬ್ಬ. ಇವ ಉರಿ ಹೋಗೇ ಬಿಟ್ರೆ ತಂಪಾಗಿ ಬಿಟ್ಟು ಸೂರ್ಯ ಏನು ಮಾಡ್ತಾ ಇಲ್ಲ. ಏನಾದರೂ ಆಗೋದೇ ಅದಕ್ಕೆ ಸೂರ್ಯ ತಲೆ ಕೆಡಿಸಿಕೊಡ್ದಿಲ್ಲ, ಗಾಳಿ ತಲೆ ಕೆಡಿಸಿಕೊಡ್ದಿಲ್ಲ, ಮಳೆ ತಲೆ ಕೆಡಿಸಿಕೊಡ್ದಿಲ್ಲ. ತಮಗೆ ಆದಂಗೆ ಮಾಡ್ಕೋತ ಹೋಗ್ತಾರೆ, ನಾವು ಹಂಗ ಬೈಕೋತ ಹೊಗಳ್ಕೋತ ಹೋಗ್ತೇವೆ. ಇದೇ ಜಗತ್ತ. ನಿಶ್ಚಿಂತ ಮನುಷ್ಯ ಹೆಂಗಿರಬೇಕು ಅಂದ್ರೆ ನಿಶ್ಚಿಂತನಾಗಿರಬೇಕು. ಎಷ್ಟು ಸುಂದರವಾಗಿ ಪರಚಿಂತೆ ಯಮಗೆ ಕಯ್ಯ. ಇದರ ಅರ್ಥ ನೀವೇನ್ರ ಮಾಡ್ತಿರ್ಬೇಕು, ಆದರೆ ಇದರ ಅರ್ಥ ಪರಚಿಂತೆ ಅಂದ್ರೆ ಮುಖ್ಯ ಚಿಂತೆ ಯಾವುದು ಇರಬೇಕು ಅದು ಇರಬೇಕು. ಸುಮ್ಮನೆ ಎಲ್ಲ ಚಿಂತೆ ಮಾಡ್ಕೋತ ಹೋಗೋದ್ರೆ ಏನದ? ಇದೊಂದು ಕಟ್ಟಿಗೆ ಹಿಂಗೆ ಹೊಳ್ಳದ, ಚಿಂತೆ ಮಾಡಕ್ ಶುರು ಮಾಡ್ದೆ, ಈ ಕಟ್ಟಿಗೆ ಹೊಳ್ಳದ ತಗೊಂಡು ಏನ್ ಮಾಡ್ತೀಯ? 1 ತಾಸು ಕುಂಡ್ರದದ, ಎದ್ದು ಹೋಗ್ಬೇಕು. ಹೊಳ್ಳಿರ್ರಿ, ಆ ಕಡೆ ಹೊಳ್ಳಿರ್ಲಿ, ಈ ಕಡೆ ಹೊಳ್ಳಿ ನಿಂತದಲ್ಲ ಹೇಳಿ. ನಿಂತಿಲ್ಲೇನು? ನೆಲ ಹಸಿ ಆಗ್ಯದ, ಆದ್ರೆ ನೀವು ಅದನ್ನು ಸರಿಸಿ ಅದು ಎಲ್ಲಿ ಹಸಿ ಅದ ಬಿಟ್ಟು ಕುಂತಿಲ್ಲೇನು? ಅಟ್ಟ ಕುಂತು ಹೋಗೋದು. ಮನೆಗೆ ಹೋಗಿ ಬರೀ ಹಸಿ ಇತ್ತು ಅಂದ್ರೆ ಇದೆಲ್ಲ ಹೋಯ್ತು. ಭಕ್ತವಾದ ಅವನಿದು ಹೋಯ್ತು, ಬರೀ ಹಸಿ ಉಳಿ. ಹಿಂಗೆ ಆಗಬಾರದು ಜೀವನ. ಜಗತ್ತು ಬಿಟ್ಟು ಹೋಗುವಾಗ ಅವ್ರು ನನಗದು ಅಂದ್ರು, ಇದು ಅಂದ್ರು, ಇದ್ಯಾಕೆ ತಲೆಗೆ? ಸುಮ್ಮನೆ ಆನಂದವಾಗಿ ಹೋಗೋದು, ಎಲ್ಲ ಮರೆತು ಹೋಗೋದು. ಫರ್ಗೆಟ್ ವಾಟ್ ಎವರ್ ಹ್ಯಾಪನ್ಡ್ ಇನ್ ಯುವರ್ ಲೈಫ್ ಅಂಡ್
ಲೀವ್ ದ ವರ್ಲ್ಡ್ ಲವಿಂಗ್ಲಿ. ಸುಮ್ಮನೆ ಆನಂದವಾಗಿ ಹೋಗೋದಿಲ್ಲ, ಮರೆತು ಹೋಗೋದು ಬಹಳ ತಲೆಗೆ ಹಾಕ್ಕೋಬಾರದು. ಇಲ್ಲದೆ ಇದ್ರೆ ಬಹಳ ತಾಪ ಶುರುವಾಗ್ತದೆ. ಜೀವನ ಕೆಡಿಸಿಕೊಳ್ಳೋರು ನಾವೇ. ಅದಕ್ಕೆ ಭಕ್ತ ಏನು ಮಾಡ್ತಾನಂದ್ರೆ, ಆತ ಪ್ರೇಮಳ ಇರೋದರಿಂದ, ಎಲ್ಲವನ್ನ ಪ್ರೀತಿಸ್ತಾ ಇರೋದರಿಂದ ಎಲ್ಲ ಕ್ರಿಯೆಗಳು, ಎಲ್ಲ ಘಟನೆಗಳು ಅವು ದೇವನ ಘಟನೆಗಳಂತ ಆತನಿಗೆ ಅನಿಸಿದ್ದರಿಂದ ಆತ ಅವುಗಳನ್ನು ಪ್ರೀತಿಸೋದರಿಂದ ತಲೆ ಚಿಂತೆಯಿಂದ ಆತ ಕೆಡಿಸಿಕೊಳ್ಳೋದಿಲ್ಲ. ನಿಶ್ಚಿಂತಃ ಭವತಿ ನ ಶೋಚತಿ. ಎಷ್ಟು ಸುಂದರದ ಮಾತು, ಎಷ್ಟು ಚಂದದ. ಆತ ನಿಶ್ಚಿಂತನಾಗಿರ್ತಾನ, ಚಿಂತೆ ಮಾಡೋದಿಲ್ಲ. ಮತ್ತೆ ಏನೇನು ಜಗತ್ತಿನಾಗ ಒಳ್ಳೇದಿಲ್ಲೇನು, ನನಗೆ ಒಂದು ಬೇಡಾತು ಅಂದ್ರೆ ಅದನ್ನು ಸ್ವಲ್ಪ ಮರೆತು ಚಲೋದು ಎಷ್ಟು ಅದ್ಭುತದ. ಅದನ್ನ ನೆನಪು ಮಾಡ್ಕೋತ ಹೋಗೋದು. ಈಗ ನನಗೆ ಒಂದು ಮಾಲೆ ಹಾಕಿದ್ರೆ ತಿಳ್ಕೊಳ್ಳಿ, ಇನ್ನೊಬ್ಬರು ಕುಂತಿರ್ತಾರ, ಅವ್ರಿಗೆ ನನಗಿಂತ ದೊಡ್ಡ ಮಾಲೆ ಹಾಕ್ತಾರ. ಇನ್ನೊಬ್ಬರು ಕುಂತಿರ್ತಾರ, ಅವ್ರಿಗೊಂದು ಇಷ್ಟು ದೊಡ್ಡದ ಮಾಲೆ ಹಾಕ್ತಾರ. ಅದನ್ನೆಲ್ಲ ನೋಡ್ಕೊಂಡು ನನ್ನ ಮಾಲೆ ನಾ ಯಾಕೆ ಮರಿಬೇಕು? ಅವ್ರದ್ದು ಭಾರವಾದ ಮಾಲೆ, ನಮ್ದು ಹಗರಾದ ಮಾಲೆ, ಎಷ್ಟು ಆನಂದ ಪಡ್ಬೋದು. ಅವ್ರದ್ದು ದೊಡ್ಡದು, ನಮ್ದಿಟ್ಟ ಇದು. ಅದೇ ಭಾವ ಎಷ್ಟು ಬದಲಾಗ್ತದ. ನೀವು ಎಂತದ, ನಿಮ್ದು ಎಷ್ಟು ಮಸ್ತದ, ಹಾಕೋತಾರ ತೆಗಿತಾರ, ನಮ್ದ ಆರಾಮ ಅಂತ ನೀವು ನಿಮ್ಮದು ಎಷ್ಟು ಆರಾಮದ. ನೋಡೋ ದೃಷ್ಟಿಕೋನವ ಆರಾಮಿರ್ಬೇಕು. ಮನುಷ್ಯ ಏನು ಹಾಕದವ್ರು ಖಾಯಂ ಹಾಕೊಂಡು ತಿರುಗಾಡ್ತಾರೆ. ಈಗ ನನಗೆ ಹಾಕಿದರೆ ಊರು ತುಂಬ ಹಿಂಗ ತಿರುಗಾಡ್ಕೋತ ಹೋದ್ರೆ ಏನಂತೀರಿ? ಯಾಕರೆ ಹಾಕದವ್ರು ತಿಳಿಲೇ ಇಲ್ಲ, ತೆಗಿಯೋದ ಗೊತ್ತಿಲ್ಲ, ಅದ ಬಳಿಕ ಹಾಕೋದು ಯಾಕೆ ಇವನಿಗೆ? ತೆಗ್ಯಾಕ ಬರ್ಬೇಕು. ಯಾವುದಕ್ಕೆ ಎಷ್ಟು ಬೆಲೆ ಅಷ್ಟ ಬೆಲೆ. ಎಷ್ಟೇ ರೊಕ್ಕ ಕೊಟ್ಟು ತಂದರೂ ಸಹಿತ ತೆಗಿತೇವಲ್ಲ, ಹಂಗೆ ಜಗತ್ನ್ಯಾಗ ಎಷ್ಟೇ ನಾವು ಮಾಡಿದರೂ ಒಮ್ಮೆ ತೆಗಿಬೇಕಾಗ್ತದೆ. ಚಲೋನೂ ತೆಗಿಬೇಕು, ಕೆಟ್ಟದ್ದು ತೆಗಿಬೇಕು. ಆದ್ದರಿಂದ ಮನುಷ್ಯ ನಿಶ್ಚಿಂತನಾಗಿರಬೇಕು. ಹಾಕುವಾಗಲೂ ನಿಶ್ಚಿಂತ, ತೆಗೆಯುವಾಗಲೂ ನಿಶ್ಚಿಂತ. ಯಾಕೆ? ಜೀವನದ ಎರಡು ರೂಪಗಳು ಅವೆಲ್ಲ, ದೇ ಆರ್ ದ ಟೂ ಆಕ್ಟಿವಿಟೀಸ್ ಆಫ್ ದ ಡಿವೈನ್. ಅವು ದೇವನ ಕೃತಿಗಳೆರಡ ಕಾರ್ಯಗಳು. ಈ ಭಾವ ಇಟ್ಟುಕೊಂಡಿರುವಂಥ ಭಕ್ತ ಹೆಂಗಿರ್ತಾನೆ? ನಿಶ್ಚಿಂತ. ಆ ಬಳಿಕ ಶಿಷ್ಯ ಕೇಳ್ತಾನೆ, ಇವ ಎರಡೇ ಲಕ್ಷಣ ಏನು? ಗುರು ಹೇಳ್ತಾನೆ, ಎರಡ್ಯಾಕೆ? ಇನ್ನ ಒಂದು ತಿಂಗಳ ಲಕ್ಷಣ, ಬೇಕಾದಷ್ಟು ಸುಂದರ ಲಕ್ಷಣಗಳು. ಅವುಗಳನ್ನು ಗುರು ಹೇಳ್ತಾನೆ, ಕೂಡ್ರಿ, ಹೇಳಬೇಡ್ರಿ. ನಮಸ್ಕಾರ.